ನಮಸ್ಕಾರ. ಒಂದೆರಡು ದಿವಸದಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ನಂಗೆ ಆರಾಮಿಲ್ಲ. ವಾಟ್ ಹ್ಯಾಪೆಂಡ್ ವಾಸ್, 2 ದಿವಸದಿಂದ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್. ಫಿಸಿಕಲಿ ಸ್ವಲ್ಪ ಏನೋ ಫಿಟ್ ಇರಬೇಕು ಅನ್ನಿಸ್ತು ಬಿಕಾಸ್ ದೆರ್ ಆರ್ ಲಾಟ್ ಆಫ್ ರೀಸನ್ಸ್ ಫಾರ್ ದ್ಯಾಟ್. ದ ಆಬ್ವಿಯಸ್ ರೀಸನ್ ಈಸ್ ದಟ್ ಐ ಆಮ್ ನಾಟ್ ಫಿಸಿಕಲಿ ಫಿಟ್ ಇನಫ್. ಸೊ ಅದು ಮಾಡ್ಬೇಕನ್ಸು ಐ ಸ್ಟಾರ್ಟೆಡ್ ಅಂಗಮರ್ದನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವಾಟ್ ಈಸ್ ಅಂಗಮರ್ದನ? ಅದು ನಾವು ಲಾಸ್ಟ್ ಇಯರ್ ಆಫ್ಟರ್ ಕಂಪ್ಲೀಷನ್ ಆಫ್ ಇನ್ನರ್ ಇಂಜಿನಿಯರಿಂಗ್ ಭೂತಶುದ್ಧಿ ಮತ್ತು ಅಂಗಮರ್ದನ ಇನಿಷಿಯೇಷನ್ನು ಆಗಿತ್ತು. ಅಂಗಮರ್ದನ ಇಟ್ಸ್ ದ ಮೋಸ್ಟ್ ಇಂಟೆನ್ಸ್ ಫಿಸಿಕಲ್ ವರ್ಕೌಟ್ ಎವರ್. ಯಾವ ಜಿಮ್ ವರ್ಕೌಟು ಏನೂ ಹತ್ತಂಗಿಲ್ಲ. ಅದನ್ನು ಬರೀ ಕಲ್ತಿದ್ದೆ. ಕಲ್ತ ಮೇಲೆ 1 ವಾರ ಪ್ರಾಕ್ಟೀಸ್ ಮಾಡಿದೆ ಲಾಸ್ಟ್ ಇಯರ್ ಆ್ಯಂಡ್ ದೆನ್ ಐ ಸ್ಟಾಪ್ಡ್ ಇಟ್ ಕಂಪ್ಲೀಟ್ಲಿ. ಸೊ ಆಫ್ಟರ್ ಆಲ್ಮೋಸ್ಟ್ 8-9 months ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಅಗೇನ್. ಅಂದರೆ ಅದು ಅಂಗಮರ್ದನ ಪ್ರಾಕ್ಟೀಸ್ ಮಾಡಿದೆ ಮೊನ್ನೆ. ಸೊ ಇಟ್ ಎಫೆಕ್ಟೆಡ್ ಮೀ ಇನ್ ಲಾಟ್ ಆಫ್ ವೇಸ್. ಅಂದರೆ ಸಡನ್ನಾಗಿ ಅಷ್ಟು ಗ್ಯಾಪ್ ಆಗಿ ಇಷ್ಟು ಇಂಟೆನ್ಸ್ ವರ್ಕೌಟ್ ಮಾಡಿದ್ರೆ ಮೈ ಹೆಲ್ತ್ ಗಾಟ್ ಎಫೆಕ್ಟೆಡ್ ಇನ್ ಸರ್ಟನ್ ವೇಸ್. ಬಾಡಿ ಪೇನ್, ಕೈಂಡ್ ಆಫ್ ಫೀವರಿಶ್, ಇನ್ನೊಂದಿಷ್ಟೇನೋ ಅದು. ಸ್ಟಿಲ್ ಐ ಆಮ್ ನಾಟ್ 100% ಓಕೆ. ಬಟ್ ಈಗ ಜಸ್ಟ್ ಐ ಟ್ರೈಡ್ ವಾಕಿಂಗ್ ಅಪ್. ಮೇಲೆ ಆರಾಮ್ ಹತ್ತಕ್ಕಾಗುತ್ತೇನೋ ಹತ್ತಿ ನೋಡಿದೆ, ಟೆರೆಸಿಗೆ ಬಂದೆ. ಐ ವಾಸ್ ಓಕೆ, ನಾಟ್ 100% ಓಕೆ ಬಟ್ ಓಕೆ. ಸೊ ಐ ಥಾಟ್ ಒಂದು ಕನ್ಸೆಪ್ಟರ್ ಇಲ್ಲೇ ಹೆಂಗೂ ಬಿಸಿಲಿಲ್ಲ, ಟೆರೆಸ್ ಮೇಲೆ ರೆಕಾರ್ಡ್ ಮಾಡಿದ್ರಾತು ಅಂತ ಐ ಥಾಟ್. ಸೊ ಇನ್ ದಿಸ್ ವಿಡಿಯೋ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ಎಲ್ಲಿ ಮುಗಿತ್ತು ನಮ್ಮದು ಎನ್ಸೈಮ್ ಕೆಟಲಿಸಿಸ್ ಆ್ಯಂಡ್ ಇಟ್ಸ್ ಮೆಕ್ಯಾನಿಸಮ್ ಆಗಿತ್ತು. ಸೊ ಇನ್ ದಿಸ್ ವಿಡಿಯೋ ವಿಲ್ ಬಿ ಕವರಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ಸೈಮ್ ಕೆಟಲಿಸಿಸ್. ಒಂದಿಷ್ಟು ಆ ಎನ್ಸೈಮ್ ಕೆಟಲಿಸಿಸ್ ಒಂದಿಷ್ಟು ಕ್ಯಾರೆಕ್ಟರ್ಸ್ ಅದಾವು. ದೋಸ್ ವಿಲ್ ಬಿ ಸ್ಟಡಿಂಗ್ ಇನ್ ದಿಸ್ ವಿಡಿಯೋ. ಪೇಜ್ ನಂಬರ್ 7 ಒಳಗೆ ಕೊಟ್ಟಾರ 6A. ಸೊ ಐ ವಿಲ್ ರೀಡ್ ಆ್ಯಂಡ್ ಎಕ್ಸ್ಪ್ಲೇನ್. ಸೊ ನೀವು 6A ಪೇಜ್ ನಂಬರ್ 7 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ಸೈಮ್ ಕೆಟಲಿಸಿಸ್ ಅಲ್ಲೇ ನೋಡ್ರಿ. ಫಸ್ಟ್ ಒನ್, ಹೈಲಿ ಎಫಿಷಿಯಂಟ್. ಅದಕ್ಕಿಂತ ಮೊದಲು ಎನ್ಸೈಮ್ ಕೆಟಲಿಸಿಸ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಹೈ ಎಫಿಷಿಯನ್ಸಿ ಆ್ಯಂಡ್ ಸ್ಪೆಸಿಫಿಸಿಟಿ. ಹೊಸ ವರ್ಡ್. ಓಕೆ, ಹೈ ಎಫಿಷಿಯನ್ಸಿಗೆ ಆಮೇಲೆ ಬರೋನು. ನಾನು ಪ್ರೀವಿಯಸ್ ವಿಡಿಯೋ ಒಳಗೆ ಹೇಳಿದ್ದೆ ಎನ್ಸೈಮ್ ಕೆಟಲಿಸಿಸ್ ಈಸ್ ಹೈಲಿ ಸ್ಪೆಸಿಫಿಕ್. ಇಫ್ ಶೇಪ್ ಸೆಲೆಕ್ಟಿವ್ ಕೆಟಲಿಸಿಸ್ ಈಸ್ ಸ್ಪೆಸಿಫಿಕ್, ಎನ್ಸೈಮ್ ಕೆಟಲಿಸಿಸ್ ಈಸ್ ಹೈಲಿ ಸ್ಪೆಸಿಫಿಕ್. ಯಾಕೆ ಅಂದ್ರೆ ನಾ ಹೇಳಿದ್ದೆ, ನಮ್ಮ ಬಾಡಿ ಒಳಗೆ ಆಗೋವಂಥ ರಿಯಾಕ್ಷನ್ನಿಗೆ ನಾ ಯಾವುದೋ ಒಂದು ಎನ್ಸೈಮನ್ನು ಕೆಟಲಿಸ್ಟಾಗಿ ಯೂಸ್ ಮಾಡಿದ್ರೆ ಆ ಎನ್ಸೈಮನ್ನು ಇನ್ನೊಂದು ಯಾವುದೋ ರಿಯಾಕ್ಷನ್ನಿಗೆ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. Enzyme used as catalyst for a reaction cannot be used as a catalyst for another reaction. So ಒಂದು ರಿಯಾಕ್ಷನ್ಗೆ ಒಂದು ಎನ್ಸೈಮನ್ನು ಕೆಟಲಿಸ್ಟಾಗಿ ಯೂಸ್ ಮಾಡ್ಬೋದು. ಸೊ ಇಟ್ ಈಸ್ ಹೈಲಿ ಸ್ಪೆಸಿಫಿಕ್. ಆ ಎನ್ಸೈಮನ್ನು ಇನ್ನೊಂದು ಯಾವುದೋ ರಿಯಾಕ್ಷನಿಗೆ ಬರೋಂಗಿಲ್ಲ, ಅದಕ್ಕಷ್ಟ ಅಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ಹೈಲಿ ಸ್ಪೆಸಿಫಿಕ್. ಹೈಲಿ ಎಫಿಷಿಯಂಟ್. enzyme catalysis is highly efficient. Okay, ಇದು highly efficient ಅಂದ್ರೆ one molecule of enzyme can catalyze 1 million molecules, 1 million reactant molecules. ಈಗ ರಿಯಾಕ್ಷನ್ ಆಗತ್ತೆ ಅಂದರೆ ರಿಯಾಕ್ಟೆಂಟ್ಸ್ ಇರ್ತಾವೆ, ಕೆಟಲಿಸ್ಟ್ ಇರ್ತೈತಿ. ಆಮೇಲೆ ಆ ಕೆಟಲಿಸ್ಟ್ ಏನು ಮಾಡ್ತೈತಿ, ರಿಯಾಕ್ಟೆಂಟ್ಸನ್ನು ಲಘು ರಿಯಾಕ್ಟ್ ಮಾಡಿಸಿ ಪ್ರಾಡಕ್ಟ್ ಫಾರ್ಮ್ ಮಾಡಿಸ್ತೈತಿ. ಇಲ್ಲಿ ನಾನು ಹೇಳ್ತೀನಿ ಹೈಲಿ ಎಫಿಷಿಯಂಟ್ ಅಂತೇನು ಟಾಪಿಕ್ ಪಾಯಿಂಟ್ ಏನು ಬಂದೈತಿ, ಇಲ್ಲೇನು ಹೇಳತ್ತೀನಿ, 1 molecule ಆಫ್ ಎನ್ಸೈಮ್ ಕ್ಯಾನ್ ಕೆಟಲೈಸ್ 1 million reactant molecules, if I'm not wrong. ಕೊಟ್ಟಾರ per minute. 1 molecule of an enzyme
may convert 1 million molecules of the reactant per minute. The very efficient ಆದಂಗೆ ಆಗುತ್ತೆ. ಇಮ್ಯಾಜಿನ್ ಹಿಂಗಿತ್ತು ಅನ್ಕೋರಿ, 10 molecules of catalyst ಅಂದ್ರೆ enzyme can catalyze 10 molecules of reactant molecules, 10 molecules of reactants. ಇದು ಒಂದು ಕಡೆ ಇಟ್ಕೋರಿ. ಇನ್ನೊಂದು ಕಡೆ ಇದನ್ನ ಅನ್ಕೋರಿ, 1 molecule of enzyme can catalyze 1 million molecules of 1 million ಅಂದರೆ 10 lakh molecules, 10 lakh reactant molecules ಅಂದ್ರೆ ಆಬ್ವಿಯಸ್ಲಿ ಇಸ್ ಹೈಲಿ ಎಫಿಷಿಯಂಟ್ ಅಂದಂಗೆ ಆಯ್ತು. ಇದು ಹಿಂಗಿದ್ದಂಗೆ. ನಾ ಮೊನ್ನೆ ಒಂದಿಷ್ಟು ಕಡೆ ಸ್ಟ್ಯಾಟಿಸ್ಟಿಕ್ಸ್ ನೋಡಕತ್ತಿದ್ದೆ ಈ ಕೊರೋನಾ ವೈರಸ್ ಬಗ್ಗೆ. ಈ ಎನ್ಸೈಮ್ಸ್ ಕೊರೋನಾ ವೈರಸ್ ಇದ್ದಂಗೆ. ಕೊರೋನಾ ವೈರಸ್ ಈಸ್ ಆಲ್ಸೋ ವೆರಿ ವೆರಿ ಎಫಿಷಿಯಂಟ್. if I'm not wrong, around 2 lakh people have died because of this corona pandemic. I'm not exactly sure about the numbers. If ankori 2 lakh mandi sattara ee corona virus sambandha andra, they have estimated that ashtu mandi sayaka ಇದೇನು ವೈರಸ್ ರೆಸ್ಪಾನ್ಸಿಬಲ್ ಇತ್ತಲ್ಲ ಕೋವಿಡ್-19 ವೈರಸ್, ಎಷ್ಟು ಆ ವೈರಸ್ದು ಕ್ವಾಂಟಿಟಿ ಎಷ್ಟು ಬೇಕಾಯ್ತು ಟು ಕಿಲ್ ಅರೌಂಡ್ 2 lakh ಪೀಪಲ್. ಹೌ ಮಚ್ ಕ್ವಾಂಟಿಟಿ ಆಫ್ ದ ವೈರಸ್ ವಾಸ್ ರಿಕ್ವೈರ್ಡ್ ಅಂತ ಕ್ಯಾಲ್ಕುಲೇಟ್ ಮಾಡ್ಯಾರ. ಇಟ್ ವಾಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 1 ಗ್ರಾಮ್ ಅಂತ. ಅಂದರೆ ಆಲ್ ದೋಸ್ ಲ್ಯಾಕ್ಸ್ ಅಲ್ಲ, ಬಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ವೈರಸ್ ಮಾಲಿಕ್ಯೂಲ್ಸ್ ಅಲ್ಲ, ಬಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ವೈರಸ್ ಎಲ್ಲ ಸೇರಿಸಿ ಇವು ಏನು 2 lakh people they have killed ಅಲ್ಲ, that amounts to be, the total virus put together amounts to be less than 1 gram ಅಂತ. see the number, 1 gram ಕಿನಾನು ಕಡಿಮೆ ವೈರಸ್ ಕ್ಯಾನ್ ಕಿಲ್ ಅರೌಂಡ್ 2 lakh people ಅಂದ್ರೆ ಹೌ ಎಫಿಷಿಯಂಟ್ ಆ ವೈರಸ್ ಇರ್ಬೋದು. ಹಂಗೆ ಇವು ಎನ್ಸೈಮ್ which are used as catalysts are so efficient that one molecule of enzyme can catalyze 10 lakh molecules, 10 lakh reactant molecules. So 1 million reactant molecules per minute. So it is highly efficient. Highly specific, we have already spoken, because one enzyme only one reaction use ಮಾಡಬಹುದು, ಇನ್ನೊಂದು reaction use ಬರಂಗಿಲ್ಲ. Third point, highly active under optimum pH and temperature. Highly active under optimum pH and temperature. These enzymes are highly active at optimum temperature, 298 Kelvin to 310 Kelvin. 298 Kelvin to 310 Kelvin ಈ ರೇಂಜ್ ಆಫ್ ಟೆಂಪ್ರೇಚರ್ ಒಳಗೆ ಎನ್ಸೈಮ್ಸ್ ಹೈಲಿ ಆ್ಯಕ್ಟಿವ್ ಇರ್ತಾವೆ. ಲೆಸ್ ದೆನ್ 298 Kelvin to greater than 310 Kelvin ಅದರದ್ದು ಆ್ಯಕ್ಟಿವ್ನೆಸ್ ಅಥವಾ ಅದರ ಎಫಿಷಿಯನ್ಸಿ ಕಡಿಮೆ ಆಕೊಂತ ಹೋಗುತ್ತೆ. ಬಿಟ್ವೀನ್ ದಿಸ್ ರೇಂಜ್ 298 Kelvin to 310 Kelvin the efficiency of the enzyme catalyst is at its peak. 298 Kelvin ಕಿನ್ನ ಕೆಳಗೆ ಹೋದ್ರೆ ಅಥವಾ 310 Kelvin ಕಿನ್ನ ಜಾಸ್ತಿ ಹೋದ್ರೆ ಈ ಎನ್ಸೈಮದ್ದು ಎಫಿಷಿಯನ್ಸಿ ಕಡಿಮೆ ಆಕೊಂತ ಹೋಗುತ್ತೆ. ಎದಕ್ಕೆ ಹಂಗೆ ನೀವು ಇಮ್ಯಾಜಿನ್ ಮಾಡಿ, ಈಗ ನಿಮ್ಗೆ ಜ್ವರ ಬಂತು, ಈಗ ಈ ಟೈಮ್ನಾಗ ಜ್ವರ ಬಂತು ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಇಫ್ ಇಟ್ ವಾಸ್ ಸಮ್ ಅದರ್ ಟೈಮ್ ಅಲ್ಲ, ಜ್ವರ ಬಂದರೆ ಓಕೆ 2-3 ದಿವಸ ಕಡಿಮೆ ಆಗುತ್ತೆ. ಬಟ್ ಇನ್ ದಿಸ್ ಗಿವನ್ ಸಿಚುವೇಶನ್ ಜ್ವರ ಈಸ್ ನಾಟ್ ಅ ಸ್ಮಾಲ್ ಥಿಂಗ್. ಓಕೆ ನಿಮ್ಗೆ ಬಂದೈತಿ ಅನ್ಕೋರಿ, ಅವಾಗ ಯು ಟ್ರೈ ಟು ರೀಕಾಲ್. ಯಾವಾಗೊಮ್ಮೆ ಹಳೆ ಲಾಸ್ಟ್ ಟೈಮ್ ಬಂದಾಗ ಯು ಟ್ರೈ ಟು ರೀಕಾಲ್. ನೀವು ಊಟಕ್ಕೆ ಕೂತ್ರೆ ಯು ಕಾಂಟ್ ಈಟ್ ಪ್ರಾಪರ್ಲಿ. ಯು ಕ್ಯಾನ್ ಓನ್ಲಿ ಈಟ್ ಇನ್ ಲಿಮಿಟೆಡ್ ಕ್ವಾಂಟಿಟಿ. ಜಾಸ್ತಿ ತಿನ್ನೋಕೆ ಹೋದ್ರೆ ಹೋಗಂಗೇ ಇಲ್ಲ. ಏನು ಜ್ವರ ಬಂದಾಗ ಮಸ್ತ್ ಕಟ್ಟಿದ್ದೀರೇನು, ಆಬ್ವಿಯಸ್ಲಿ ಯು ವಿಲ್ ಹ್ಯಾವ್ ಲಿಮಿಟೆಡ್ ಫುಡ್. ಅದು ಏನು ಗುಳಿಗೆ ತೊಗೋಬೇಕಲ್ಲ ಅಂತ ಸ್ವಲ್ಪ ಯು ಈಟ್ ಆ್ಯಂಡ್ ದೆನ್ ಟೇಕ್ ಟ್ಯಾಬ್ಲೆಟ್ಸ್. ಎದಕ್ಕೆ ಭಾಳ ಹೋಗಂಗಿಲ್ಲ ಫುಡ್ ಅವಾಗ? ಜ್ವರ ಬಂದಾಗ ಯಾಕೆ ಫುಡ್ ಭಾಳ ಇಂಟೇಕ್ ಎದಕ್ಕೆ ಆಗಂಗಿಲ್ಲ ನಮಗೆ? ನಮ್ಮನ್ನೇ ಡಿಸ್ಕಸ್ ಮಾಡತ್ತಿದ್ದೆ.
ಎನ್ಸೈಮ್ಸು ನಮ್ಮ ಡೈಜೆಷನ್ ಪ್ರೊಸೆಸ್ಸಿಗೆ ಹೆಲ್ಪ್ ಮಾಡ್ತಾವೆ. ಯು ಕ್ಯಾನ್ ಈಟ್ ಮೋರ್ ಓನ್ಲಿ ಇಫ್ ವಾಟ್ ಯು ಈಟ್ ಗೆಟ್ ಡೈಜೆಸ್ಟೆಡ್. ತಿಂದಿದ್ದು ಡೈಜೆಸ್ಟ್ ಆತಂದ್ರೆ ಇನ್ನು ಸ್ವಲ್ಪ ತಿನ್ಬೇಕು ಅನ್ಸುತ್ತೆ. ಈಗ ತಿಂದಿದ್ದು ಕರೆಕ್ಟ್ ಡೈಜೆಷನ್ ಆಗೋಲ್ದು ಅಂದ್ರೆ ನೀವು ಮುಂಜಾನೆ ಬ್ರೇಕ್ಫಾಸ್ಟ್ ಮಾಡಿ ಡೈಜೆಸ್ಟ್ ಆಗಿಲ್ಲ ಅಂದ್ರೆ ಮಧ್ಯಾಹ್ನ ಹೌ ಕ್ಯಾನ್ ಯು ಹ್ಯಾವ್ ಲಂಚ್? ಸೊ ಏನಾಗತ್ತೈತಿ ಇಲ್ಲ ಅಂದ್ರೆ ನಿಮ್ಗೆ ಜ್ವರ ಬಂದಾಗ ಆಬ್ವಿಯಸ್ಲಿ ನಿಮ್ಮ ಬಾಡಿ ಟೆಂಪ್ರೇಚರ್ 310 ಕೆಲ್ವಿನ್ಗಿಂತ ಜಾಸ್ತಿ ಇರುತ್ತೆ. 298 to 310. 298 ಅಂದರೆ 25 to 35 ಡಿಗ್ರಿ ಸೆಲ್ಸಿಯಸ್ ಈ ರೇಂಜ್ಗಿಂತ ಜಾಸ್ತಿ ಇರುತ್ತೆ. ಬಿಕಾಸ್ ಜ್ವರ ಬಂದಾಗ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೊ ಆ ರೇಂಜ್ ಈ ರೇಂಜ್ ದಾಟಿ ಹೋಗೈತಿ ನಿಮ್ಮ ಬಾಡಿ ಟೆಂಪ್ರೇಚರ್. ದಾಟಿ ಹೋಗೈತೆ ಅಂದ್ರೆ ಅವಾಗ ಆಬ್ವಿಯಸ್ಲಿ ನಿಮ್ಮ ಬಾಡಿ ಒಳಗಿರೋ ಎನ್ಸೈಮ್ಸ್ ಎಫಿಷಿಯನ್ಸಿ ಕಡಿಮೆ ಆಗಿರ್ತೈತಿ. ಎಫಿಷಿಯನ್ಸಿ ಕಡಿಮೆ ಆಗೈತಿ ಅಂದ್ರೆ ಅವು ಕರೆಕ್ಟ್ ವರ್ಕ್ ಮಾಡ್ತಿರಂಗಿಲ್ಲ. ಸೊ ಡೈಜೆಷನ್ ಕರೆಕ್ಟ್ ಆಗಂಗಿಲ್ಲ. ಡೈಜೆಷನ್ ಕರೆಕ್ಟ್ ಆಗಂಗಿಲ್ಲ ಅಂದರೆ ನಿಮ್ಮ ಫುಡ್ ಇಂಟೇಕ್ ಕಡಿಮೆ ಆಗಿರುತ್ತೆ. ಸೊ ದೀಸ್ ಎನ್ಸೈಮ್ಸ್ ಆರ್ ಹೈಲಿ ಆ್ಯಕ್ಟಿವ್ ಇನ್ ದ ರೇಂಜ್ ಆಫ್ 298 ಕೆಲ್ವಿನ್ to 310 ಕೆಲ್ವಿನ್. ಇದು ಟೆಂಪ್ರೇಚರ್ ಅದು. ಹಂಗೆ pH ಒಂದು ರೇಂಜ್ ಐತಿ. pH 5 between 5 and 7 ಇರಬೇಕು. 5ಕಿಂತ ಜಾಸ್ತಿ 7ಕಿಂತ ಕಡಿಮೆ ಇದ್ರೆ ಎನ್ಸೈಮ್ಸ್ ಹೈಲಿ ಆ್ಯಕ್ಟಿವ್ ಇರ್ತಾವೆ. 5ಕಿಂತ ಕಡಿಮೆ ಇದ್ರೆ 7ಕಿಂತ ಜಾಸ್ತಿ ಇದ್ರೆ ದ ಆ್ಯಕ್ಟಿವಿಟಿ ಆಫ್ ದ ಎನ್ಸೈಮ್ ಡಿಕ್ರೀಸಸ್. ಎದಕ್ಕೆ ಈಗ ನೋಡಿರಿ, 5ಕಿಂತ ಕಡಿಮೆ ಅಂದರೆ ಇಟ್ ಗೆಟ್ಸ್ ಮೋರ್ ಆಸಿಡಿಕ್ ಆ್ಯಂಡ್ ಆಸಿಡಿಕ್. 7ಕಿಂತ ಜಾಸ್ತಿ ಆದ್ರೆ ಇಟ್ ಗೆಟ್ಸ್ ಮೋರ್ ಬೇಸಿಕ್ ಆ್ಯಂಡ್ ಬೇಸಿಕ್. ಸೊ 5 to 7 ಈಸ್ ನಾಟ್ ಕಂಪ್ಲೀಟ್ಲಿ ಆಸಿಡಿಕ್. ಇಟ್ಸ್ ನೈದರ್ ಕಂಪ್ಲೀಟ್ಲಿ ಆಸಿಡಿಕ್ ನಾರ್ ಕಂಪ್ಲೀಟ್ಲಿ ಬೇಸಿಕ್. ಸೊ ಆ ರೇಂಜ್ನಾಗ ಎನ್ಸೈಮ್ಸ್ ಹೈಲಿ ಎಫಿಷಿಯೆಂಟ್ ಇರ್ತಾವೆ. 5ಕಿಂತ ಕೆಳಗೆ 7ಕಿಂತ ಜಾಸ್ತಿ ಆದ್ರೆ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಆ ಪಾಯಿಂಟ್ ನೀವು ಓದ್ರಿ. ಆಮೇಲೆ ಇನ್ಫ್ಲೂಯೆನ್ಸ್ ಆಫ್ ಆಕ್ಟಿವೇಟರ್ಸ್ ಆ್ಯಂಡ್ ಇನ್ಹಿಬಿಟರ್ಸ್. 4th ಪಾಯಿಂಟ್. 5th ಪಾಯಿಂಟ್, ಇನ್ಫ್ಲೂಯೆನ್ಸ್ ಆಫ್ ಇನ್ಹಿಬಿಟರ್ಸ್ ಆ್ಯಂಡ್ ಪಾಯ್ಸನ್ಸ್. ಆ್ಯಕ್ಚುಲಿ ಹೆಂಗೆ ಆಗ್ಬೇಕಿತ್ತು ಅದು 4th ಪಾಯಿಂಟ್ ಇನ್ಫ್ಲೂಯೆನ್ಸ್ ಆಫ್ ಆಕ್ಟಿವೇಟರ್ಸ್ ಆ್ಯಂಡ್ ಕೋ ಎನ್ಸೈಮ್ಸ್ ಆಗಬೇಕು. 5th ಪಾಯಿಂಟ್ ಇನ್ಫ್ಲೂಯೆನ್ಸ್ ಆಫ್ ಇನ್ಹಿಬಿಟರ್ಸ್ ಆ್ಯಂಡ್ ಪಾಯ್ಸನ್ಸ್. ಈ 4th 5th ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊರಿ. ಆಮೇಲೆ ಅದನ್ನ ಅಲ್ಲಿದು ಓದ್ರಿ. ದೇರ್ ಆರ್ ಸಮಥಿಂಗ್ ಕಾಲ್ಡ್ ಆಸ್ ಕೋ ಎನ್ಸೈಮ್ಸ್ ಆರ್ ಆಕ್ಟಿವೇಟರ್ಸ್. ಇವು ಕೋ ಎನ್ಸೈಮ್ಸ್ ಭಾಳ ಸರಳ ಐತಿ. ಈ ಕೋ ಎನ್ಸೈಮು ಮತ್ತು ಆಕ್ಟಿವೇಟರ್ಸ್ ಎನ್ಸೈಮ್ ಜೋಡಿ ಇದ್ರೆ ಇಫ್ ದೇ ಆರ್ ಪ್ರೆಸೆಂಟ್ ವಿತ್ ದ ಎನ್ಸೈಮ್, ಆ ಎನ್ಸೈಮ್ದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇನ್ನೇನು ಕೋ ಎನ್ಸೈಮ್ ಮತ್ತು ಆಕ್ಟಿವೇಟರ್ಸ್ ಇವು ಎನ್ಸೈಮ್ ಜೋಡಿ ಇದ್ರೆ ಆ ಎನ್ಸೈಮ್ದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಏನು ಕೋ enzymes which exist with enzymes, but ಅವು ನಾನ್ ಪ್ರೋಟೀನ್ ಪಾರ್ಟ್. ನಾ ಹೇಳಿದ್ದೆ ಲಾಸ್ಟ್ ವಿಡಿಯೋ ಒಳಗೆ, ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್. ಲಾಂಗ್ ಮಾಲಿಕ್ಯುಲರ್ ಫಾರ್ಮುಲಾ ಇದ್ದಿದ್ದು compounds, complex compounds which contain nitrogen, or they are proteins with long formulas, high molecular masses ಅಂತ ಹೇಳಿದ್ದೆ. ಅವು ಪ್ರೋಟೀನ್. ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್. ಕೋ ಎನ್ಸೈಮ್ಸ್ ಆರ್ ನಾಟ್ ಪ್ರೋಟೀನ್ಸ್. ದೇ ಮೈಟ್ ಬಿ ವಿಟಮಿನ್ಸ್. ಇಂಥವು ಕೋ ಎನ್ಸೈಮ್ಸ್ ಅಂತಾರೆ. ಈ ಕೋ ಎನ್ಸೈಮ್ಸ್ ಎನ್ಸೈಮ್ ಜೋಡಿ ಇದ್ರೆ ಆ ಎನ್ಸೈಮ್ದು ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇಷ್ಟ ನಮ್ಗೆ ಗೊತ್ತಾಗಬೇಕಾಗಿದೆ. ಆಕ್ಟಿವೇಟರ್ಸ್ ಅಂತ ಏನು? ಆಕ್ಟಿವೇಟರ್ಸ್ ಅಂದರೆ ಒಂದಿಷ್ಟು ಮೆಟಲ್ ಅಯೋನ್ಸ್ ಲೈಕ್ Na+, Ca+2 ಅಂದರೆ ಸೋಡಿಯಮ್, ಕ್ಯಾಲ್ಸಿಯಂ ಅಯಾನ್, ಕಾಪರ್ ಅಯಾನ್ಸ್, U+1, Cu+2 ಅಂದರೆ ಕ್ಯುಪ್ರಸರ್ ಇರ್ಬೋದು, ಕ್ಯುಪ್ರಿಕ್ ಇರ್ಬೋದು, ಐರನ್, Fe+2. ಇವು ಆಕ್ಟಿವೇಟರ್ಸ್. ಈ ಅಯಾನ್ಸ್ ಎನ್ಸೈಮ್ಸ್ ಜೋಡಿ ಇದ್ದಾಗ ಅವು ಆಕ್ಟಿವೇಟ್ ಮಾಡ್ತವೆ. ಏನು ಆಕ್ಟಿವೇಟ್ ಮಾಡ್ತಾವೆ? ಎನ್ಸೈಮ್ದು ಎಫಿಷಿಯನ್ಸಿನ ಆಕ್ಟಿವೇಟ್ ಮಾಡ್ತವೆ. ದೇ ಇನ್ಕ್ರೀಸ್ ದ ಎಫಿಷಿಯನ್ಸಿ ಆಫ್ ದ ಎನ್ಸೈಮ್. ವೆರಿ ಸಿಂಪಲ್. ಯಾವ್ಯಾವು ಕೋ ಎನ್ಸೈಮ್ಸು ಮತ್ತು ಆಕ್ಟಿವೇಟರ್ಸ್. ಕೋ ಎನ್ಸೈಮ್ಸ್ ಅಂದರೆ ದೋಸ್ ಎಕ್ಸಿಸ್ಟ್ ವಿತ್ ಎನ್ಸೈಮ್ಸ್ ಬಟ್ ದೇ ಆರ್ ನಾಟ್ ಪ್ರೋಟೀನ್ಸ್. ದೇ ಮೈಟ್ ಬಿ ವಿಟಮಿನ್ಸ್. ಹಂಗೆ. ಆಮೇಲೆ ಆಕ್ಟಿವೇಟರ್ಸ್ ಅಂದರೆ ಮೆಟಲ್ ಅಯಾನ್ಸ್ ಲೈಕ್ Na+, Cu+2, Cu+1 ಇವು ಎರಡು ಏನು ಮಾಡ್ತಾವೆ? ಆ ಎನ್ಸೈಮ್ದು ಎಫಿಷಿಯನ್ಸಿನ ಜಾಸ್ತಿ ಮಾಡ್ತಾವೆ. ಹಿಂಗೆ ಏನದಾವು 5th ಪಾಯಿಂಟ್ ನೋಡ್ರಿ. ಇನ್ಫ್ಲೂಯೆನ್ಸ್ ಆಫ್ ಇನ್ಹಿಬಿಟರ್ಸ್ ಆ್ಯಂಡ್ ಪಾಯ್ಸನ್ಸ್. ಇನ್ಹಿಬಿಟರ್ಸ್ ಅಂದರೂ ಒಂದು, ಪಾಯ್ಸನ್ಸ್ ಅಂದರೂ ಒಂದು. ಇನ್ಹಿಬಿಟರ್ಸ್ ಆರ್ ಪಾಯ್ಸನ್ಸ್ ಆಗಬೇಕಾಗಿತ್ತು. ಪಾಯ್ಸನ್ ಈ ವರ್ಡ್ ನಾವು ಇದೇ ಚಾಪ್ಟರ್ನಾಗ ಕಲ್ತೀವಿ. ಸಮಥಿಂಗ್ ವಿಚ್ ಡಿಕ್ರೀಸಸ್ ದ ಎಫಿಷಿಯನ್ಸಿ ಆಫ್ ದ ಕೆಟಲಿಸ್ಟ್. ಪ್ರಮೋಟರ್, ಪಾಯ್ಸನ್. Promoter is something which increases the efficiency of the catalyst.
Poison is something which decreases the efficiency of the catalyst. ಡಿಸ್ಕಸ್ ಮಾಡಿವಿ. ಸೊ ಇನ್ಹಿಬಿಟರ್ಸ್ ಪಾಯ್ಸನ್ಸ್ ಏನು ಮಾಡ್ತಾವು ಅಂದ್ರೆ ಏನು ಮಾಡ್ತಾವೆ, ಎನ್ಸೈಮ್ದು ಎಫಿಷಿಯನ್ಸಿನ ಡಿಕ್ರೀಸ್ ಮಾಡ್ತಾವೆ. ಹೆಂಗೆ ಕೋ ಎನ್ಸೈಮ್ಸ್ ಆ್ಯಕ್ಟಿವೇಟರ್ಸ್ ಆ ಎನ್ಸೈಮ್ದು ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡಿದ್ದು, ಹಂಗೆ ಇವು ಇನ್ಹಿಬಿಟರ್ಸ್ ಆ್ಯಂಡ್ ಪಾಯ್ಸನ್ಸ್ ಏನು ಮಾಡ್ತಾವೆ, ಆ ಎನ್ಸೈಮ್ದು ಎಫಿಷಿಯನ್ಸಿನ ಕಡಿಮೆ ಮಾಡ್ತಾವೆ. ಹೆಂಗೆ ಕಡಿಮೆ ಮಾಡ್ತಾವೆ ಅಂದ್ರೆ, ಎನ್ಸೈಮ್ಸ್ ಅಂದ್ರೆ ನಾನು ಹೇಳಿದೆ ದೇ ಆರ್ ಕಾಂಪ್ಲೆಕ್ಸ್ ಕಂಪೌಂಡ್ಸ್ ಕಂಟೈನಿಂಗ್ ನೈಟ್ರೋಜನ್. ಅಂದ್ರೆ ನೈಟ್ರೋಜನ್ ಅಷ್ಟೇ ಇರೋಂಗಿಲ್ಲ, ಕಾಂಪ್ಲೆಕ್ಸ್ ಕಂಪೌಂಡ್ಸ್ ಅಂದ್ರೆ ಅದರ್ ಆಟಮ್ಸು ಇರ್ತಾವೆ. ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಜೋಡಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇತ್ತಂತ, ಅಥವಾ ನೈಟ್ರೋಜನ್ ಜೋಡಿ ಅಲ್ಡಿಹೈಡ್ ಇತ್ತಂತ. ಏನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ COOH, ಅಲ್ಡಿಹೈಡ್ ಅಂದ್ರೆ ಏನು CHO, ಆಲ್ಕೋಹಾಲ್ ಇತ್ತನ್ಕೋರಿ ನೈಟ್ರೋಜನ್ ಜೋಡಿ ಅಂದ್ರೆ OH, COOH CHO OH, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಲ್ಡಿಹೈಡ್ ಆಲ್ಕೋಹಾಲ್ ಇವೆಲ್ಲ ಫಂಕ್ಷನಲ್ ಗ್ರೂಪ್ಸ್. ಇದನ್ನು ಫಸ್ಟ್ ಇಯರ್ ಎಂಡಿಂಗ್ ನಾವು ಡಿಸ್ಕಸ್ ಮಾಡಿದ್ವಿ, ಅಥವಾ ಮ್ಯಾಮ್ ಡಿಸ್ಕಸ್ ಮಾಡಿದ್ದು, ಡಿಸ್ಕಸ್ ಆಗಿತ್ತು. ಸೊ ಇವು ಫಂಕ್ಷನಲ್ ಗ್ರೂಪ್ಸ್. ಇವು ಈ ಫಂಕ್ಷನಲ್ ಗ್ರೂಪ್ಸ್ ಏನಿರ್ತಾವು ಎನ್ಸೈಮ್ಸ್ ಒಳಗೆ, ಆ ಫಂಕ್ಷನಲ್ ಗ್ರೂಪ್ಸನ್ನು ಡೆಸ್ಟ್ರಾಯ್ ಮಾಡಿಬಿಡ್ತಾವೆ ಇವು ಇನ್ಹಿಬಿಟರ್ಸ್ ಆ್ಯಂಡ್ ಪಾಯ್ಸನ್ಸ್. ಇವು ಇನ್ಹಿಬಿಟರ್ಸ್ ಆ್ಯಂಡ್ ಪಾಯ್ಸನ್ಸ್ ಏನು ಮಾಡ್ತಾವೆ, ಹೋಗಿ ಆ ಎನ್ಸೈಮ್ ಒಳಗಿರೋ ಫಂಕ್ಷನಲ್ ಗ್ರೂಪ್, ಯಾವ ಥರ ಫಂಕ್ಷನಲ್ ಗ್ರೂಪ್ ಇರ್ಬೋದು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಅಲ್ಡಿಹೈಡ್, ಕೀಟೋನ್, ಆಲ್ಕೋಹಾಲ್, ಈ ಫಂಕ್ಷನಲ್ ಗ್ರೂಪನ್ನು ಡಿಸ್ಟ್ರಾಯ್ ಮಾಡಿಬಿಟ್ವು ಅಂದ್ರೆ ಆ ಎನ್ಸೈಮ್ದು ಎಫಿಷಿಯನ್ಸಿ ಕಡಿಮೆ ಆಗ್ತದೆ. So what do inhibitors and poisons do? They decrease the efficiency of the enzyme catalyst. Last ಒಂದು ಎಕ್ಸಾಂಪಲ್ ಕೊಟ್ಟಾರ, ಡ್ರಗ್ಸ್ ಆ್ಯಕ್ಟ್ ಆಸ್ ಎಂಜೈಮ್ ಇನ್ಹಿಬಿಟರ್ಸ್. ಒಂದಿಷ್ಟು ಡ್ರಗ್ಸ್ ಅಥವಾ ಒಂದಿಷ್ಟು ಕೆಮಿಕಲ್ ಕಂಪೌಂಡ್ಸ್ ಏನು ಮಾಡ್ತಾವೆ, ದೇ ಆ್ಯಕ್ಟ್ ಆಸ್ ಎಂಜೈಮ್ ಇನ್ಹಿಬಿಟರ್ಸ್. ಓಕೆ, ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಜೈಮ್ catalysis. ನಾ ಹೇಳೀನಿ, ಅರ್ಥ ಆಗಿರ್ತೈತೆ ಅಂದ್ಕೊಂಡಿನಿ. ದೇ ಆರ್ ವೆರಿ ಸಿಂಪಲ್. ಒಂದು 5 ಪಾಯಿಂಟ್ ಅದಾವೆ, ಯು ಗೋ ಥ್ರೂ ದೆಮ್. ಐ ಆಮ್ ಆಲ್ಮೋಸ್ಟ್ ಓಕೆ. ಸೊ ಪ್ರಾಬಬ್ಲಿ ನಾಳೆ ನೆಕ್ಸ್ಟ್ ಪಾರ್ಟ್, ಅಥವಾ ಇಫ್ ಐ ಆಮ್ ನಾಟ್ ಏಬಲ್ ಟು, ನೆಕ್ಸ್ಟ್ ಡೇ ಒಂದು ದಿವ್ಸ ರೆಸ್ಟ್ ತೊಗೊಂಡು ನೆಕ್ಸ್ಟ್ ಡೇ ನಾನು ಕೊಲೈಡ್ಸಿಂದ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಾವು ಈಗ ಕೆಟಲಿಸಿಸ್ ಬಗ್ಗೆ ಮುಗಿಸಿದ್ವಿ ಡಿಸ್ಕಷನ್. ನೆಕ್ಸ್ಟ್ ನಮ್ಮದು ಕೊಲೈಡ್ಸ್ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಅದು ನೆಕ್ಸ್ಟ್ ವೀಡಿಯೋದಾಗ ವಿ ವಿಲ್ ಕಂಟಿನ್ಯೂ. ಸೊ ನೀವು ಏನು ಮಾಡಿರಿ, ಇದು ವಿಡಿಯೋ ನೋಡಿರಿ, ಅರ್ಥ ಮಾಡ್ಕೋರಿ, ಅಲ್ಲಿ ಪಾಯಿಂಟ್ಸ್ ಓದ್ರಿ, ನೆನ್ಪಿಟ್ಕೊಡಿ. ಆಮೇಲೆ ಇನ್ನೊಂದು ಪಾಯಿಂಟು, ನಾ ಲಾಸ್ಟ್ ವೀಡಿಯೋದಾಗ ಹೇಳಿದ್ದೆ, ಅಲ್ಲೇ ಪೇಜ್ ನಂಬರ್ 7 ಒಳಗೆ ಮೇಲೆ ಒಂದಿಷ್ಟು ರಿಯಾಕ್ಷನ್ಸ್ ಕೊಟ್ಟ. ನಾ ಇನ್ವರ್ಷನ್ ಆಫ್ ಕೇನ್ ಶುಗರ್ ಎಕ್ಸಾಂಪಲ್ ತೊಗೊಂಡಿದ್ದೆ. ಸುಕ್ರೋಸ್ ಪ್ಲಸ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಇನ್ವರ್ಟೇಸ್ ಯೂಸ್ ಗ್ಲೂಕೋಸ್ ಆ್ಯಂಡ್ ಫ್ರಕ್ಟೋಸ್, ಒಂದೇ ರಿಯಾಕ್ಷನ್. ಹಂಗೆ ಅಲ್ಲಿ 5 ರಿಯಾಕ್ಷನ್ ಅದಾವೆ. ಗ್ಲೂಕೋಸ್ ಟು ಈಥೈಲ್ ಆಲ್ಕೋಹಾಲ್ ಮಾಡ್ಬೇಕಂದ್ರೆ ಝೈಮೇಸ್ ಅನ್ನೋ ಎನ್ಸೈಮ್ ಬೇಕು. ಸ್ಟಾರ್ಚ್ ಇಂಟು ಮಾಲ್ಟೋಸ್ ಮಾಡ್ಬೇಕಂದ್ರೆ ಡಯಾಸ್ಟೇಸ್ ಬೇಕು. ಮಾಲ್ಟೋಸ್ ಇಂಟು ಗ್ಲೂಕೋಸ್ ಮಾಡ್ಬೇಕಂದ್ರೆ ಮಾಲ್ಟೇಸ್ ಬೇಕು. ಯೂರಿಯಾ ಟು ಅಮೋನಿಯಾ ಮಾಡ್ಬೇಕಂದ್ರೆ ಯೂರಿಯೇಸ್ ಬೇಕು. ಆಮೇಲೆ ಕೆಳಗೆ ಪೆಪ್ಸಿನ್ ಕನ್ವರ್ಟ್ಸ್ ಪ್ರೋಟೀನ್ಸ್ ಟು ಪೆಪ್ಟೈಡ್ಸ್. ಪ್ರೋಟೀನ್ಸ್ ಇದ್ದಿದ್ದು ಪೆಪ್ಟೈಡ್ಸ್ ಆಗ್ಬೇಕಂದ್ರೆ ಪೆಪ್ಸಿನ್ ಬೇಕು. ಆಮೇಲೆ ಮಿಲ್ಕ್ ಇದ್ದಿದ್ದು ಕರ್ಡ್ ಆಗ್ಬೇಕಂದ್ರೆ ಲ್ಯಾಕ್ಟೋಬೆಸಿಲಿ. ಮಿಲ್ಕ್ ಇದ್ದಿದ್ದು ಕರ್ಡ್ ಆಗ್ಬೇಕಂದ್ರೆ ಲ್ಯಾಕ್ಟೋಬೆಸಿಲಿ. ಇಲ್ಲೊಂದು 6-7 ಎಕ್ಸಾಂಪಲ್ಸ್ ಅದಾವೆ. ಈ ಎವ್ರಿ ಎಕ್ಸಾಂಪಲ್ಸ್ ನಿಮ್ಗೆ ನೆನಪಿರಬೇಕು. ಸೊ ಯು ಗೋ ಥ್ರೂ ದೋಸ್ ಎಕ್ಸಾಂಪಲ್ಸ್, ರೈಟ್ ದೆಮ್ ಡೌನ್, ಪ್ರಾಕ್ಟಿಸ್, ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ enzyme catalysis. You do that, and what we will do is, in the next video will be continuing with colloids.